ನಮಸ್ಕಾರ. ನನ್ನ ಹೆಸರು ರಾಕೇಶ್ ಕಿರಣ್ ಎಸ್ ಆರ್. ಆತ್ಮೀಯ ವಿದ್ಯಾರ್ಥಿಗಳೇ, ನಮಗೆಲ್ಲ ತಿಳಿದಿರುವಂತೆ ಜಗತ್ತಿನಲ್ಲಿ ಭಾರತ ಒಂದು ಸಂಪತ್ಭರಿತವಾಗಿರುವಂತಹ ರಾಷ್ಟ್ರ. ಅನೇಕ ಸಂಬಾರ ಪದಾರ್ಥಗಳಲ್ಲಾಗಿರ್ಬೋದು, ಇತರೆ ವಸ್ತುಗಳ ಉತ್ಪಾದನೆಯಲ್ಲಾಗಿರಬಹುದು, ಹೀಗೆ ಜಗತ್ತಿನಲ್ಲಿಯೇ ಅತಿ ಸಂಪನ್ಮೂಲವಾಗಿರ್ತಕ್ಕಂಥ ರೀತಿಯಲ್ಲಿ ಗುರುತಿಸಿಕೊಂಡಂತಹ ರಾಷ್ಟ್ರವಾಗಿತ್ತು. ಹಾಗಾಗಿನೇ ಭಾರತವನ್ನ ಇತರ ಅನೇಕ ರಾಷ್ಟ್ರಗಳು ಆಕರ್ಷಿಸೋದಕ್ಕೂ ಕೂಡ ಅನುಕೂಲ ಆಯಿತು. ಆ ರೀತಿಯಲ್ಲಿ ನಾವು ನೋಡ್ತಾ ಹೋದಾಗ ಭಾರತಕ್ಕೆ ಆಗಮಿಸಿದಂಥವರು ಅನೇಕ ಯುರೋಪಿಯನ್ ರಾಷ್ಟ್ರದವರು ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ ಕಳೆದ ಒಂದು ಅಧ್ಯಾಯದಲ್ಲಿ. ಹಾಗಾದ್ರೆ ಈ ಭಾರತಕ್ಕೆ ಆಗಮಿಸಿದಂಥ ಯುರೋಪಿಯನ್ ನಾವು ನೋಡ್ತಾ ಹೋದಾಗ ಪ್ರಾರಂಭದಲ್ಲಿ ಭಾರತಕ್ಕೆ ಒಂದು ಜಲಮಾರ್ಗವನ್ನು ಪತ್ತೆ ಹಚ್ಚಿದಂತಹ ಕೀರ್ತಿ ಪೋರ್ಚುಗಲ್ ದೇಶಕ್ಕೆ ಸಲ್ಲುತ್ತೆ. ಆ ಪೋರ್ಚುಗೀಸರು ಭಾರತಕ್ಕೆ ಆಗಮಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರದಲ್ಲಿ ಮುಂದುವರೆದಾಗೆ ಡಚ್ಚರಾಗಿರ್ಬೋದು, ಫ್ರೆಂಚರಾಗಿರ್ಬೋದು, ಬ್ರಿಟಿಷರಾಗಿರ್ಬೋದು, ಹೀಗೆ ಯುರೋಪಿಯನ್ ರಾಷ್ಟ್ರದವರು ಭಾರತಕ್ಕೆ ತಮ್ಮ ವ್ಯಾಪಾರವನ್ನು ನಡೆಸಿಕೊಂಡು ಹೋಗುವುದಕ್ಕೋಸ್ಕರ ಆಗಮಿಸಿರುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಇದಾದ ನಂತರದಲ್ಲಿ ಮುಂದುವರೆದಾಗೆ ಭಾರತದಲ್ಲಿ ಅತ್ಯಂತ ಪ್ರಬಲವಾಗಿ ಉಳ್ಕೊಂಡಂಥವರು ಯುರೋಪಿಯನ್ನರಲ್ಲಿಯೇ ಪ್ರಮುಖವಾಗಿರ್ತಕ್ಕಂಥವರು ಬ್ರಿಟಿಷರಾಗಿದ್ದಾರೆ. ಹೌದಲ್ವಾ? ಇತರ ಯುರೋಪಿಯನ್ನರನ್ನ ಭಾರತದಿಂದ ಸದೆಬಡಿದು ಭಾರತದಲ್ಲಿ ಭದ್ರ ಬುನಾದಿಯೊಂದಿಗೆ ತಮ್ಮ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಹೋಗೋದ್ರಲ್ಲಿ ನೆಲೆ ನಿಂತವರು ಬ್ರಿಟಿಷರಾಗಿದ್ದರು. ಹಾಗಾದ್ರೆ ಈ ಬ್ರಿಟಿಷರು ಭಾರತದಲ್ಲಿ ಇತರ ಯುರೋಪಿಯನ್ನರೆಲ್ಲರನ್ನೂ ಕೂಡ ಬದಿಗೆ ಸರಿಸಿ ತಾವು ಏಕಾಂಗಿಯಾಗಿ ವ್ಯಾಪಾರಾತ್ಮಕವಾಗಿ ಮುಂದುವರಿತಾ ಹೋದರು. ಹಾಗಾದ್ರೆ ಹೇಗೆ ತಮ್ಮ ಆಡಳಿತವನ್ನು ಅವರು ನಡೆಸ್ತಾ ಹೋದ್ರು, ಹೇಗೆ ತಮ್ಮ ಆಡಳಿತವನ್ನ ವಿಸ್ತಾರವಾಗಿ ಭಾರತದಲ್ಲಿ ಚಾಚಿಸ್ತಾ ಹೋದ್ರು ಅನ್ನುವಂಥದ್ದು ತಿಳ್ಕೋಬೇಕಲ್ವಾ? ಹಾಗಾದ್ರೆ ಆ ಒಂದು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನೋಡ್ತಾ ಹೋಗೋದಾದ್ರೆ ಈ ಒಂದು ಅಧ್ಯಾಯದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಎನ್ನುವಂಥ ಈ ಅಧ್ಯಾಯದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಹೇಗೆ ವಿಸ್ತರಿಸಲ್ಪಟ್ಟಿತು ಎನ್ನುವಂಥದ್ದನ್ನ ತಿಳ್ಕೊಬಹುದು. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿರುವಂತಹ ರೀತಿಯಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ವಿಸ್ತರಿಸೋದಕ್ಕೆ ಸಿಕ್ಕಂತಹ ಅವಕಾಶಗಳು ಅಥವಾ ಅಡ್ಡಿಯಾಗಿರ್ತಕ್ಕಂಥ ಅವಕಾಶಗಳ್ಯಾವು, ಅದೇ ರೀತಿಯಲ್ಲಿ ನಂತರದಲ್ಲಿ ಭಾರತದಲ್ಲಿ ನಡೆದಂತಹ ಮರಾಠರೊಂದಿಗೆ ನಡೆದಂತಹ ಪ್ರಮುಖವಾಗಿರ್ತಕ್ಕಂಥ 3 ಆಂಗ್ಲೋ ಮರಾಠ ಯುದ್ಧಗಳು, ಹಾಗೆಯೇ ಆಂಗ್ಲೋ ಸಿಖ್ ಯುದ್ಧಗಳು, ಲಾರ್ಡ್ ವೆಲ್ಲೆಸ್ಲಿ ಜಾರಿಗೊಳಿಸಿದಂತಹ ಸಹಾಯಕ ಸೈನ್ಯ ಪದ್ಧತಿಯ ಅರ್ಥ ಮತ್ತು ಅದರ ನಿಬಂಧನೆಗಳಾಗಿರಬಹುದು, ಹಾಗೆಯೇ ಲಾರ್ಡ್ ಡಾಲೌಸಿ ಜಾರಿಗೊಳಿಸಿದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ಅದರ ಬಗ್ಗಿನ ಪರಿಕಲ್ಪನೆ ಆಗಿರಬಹುದು. ಈ ಪ್ರಮುಖ ಕಲಿಕಾಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೋಬಹುದಾಗಿದೆ. ಹಾಗಾದರೆ ಮಕ್ಕಳೇ, ನಾವು ನೇರವಾಗಿ ನೋಡ್ತಾ ಹೋಗೋದಾದ್ರೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಗೆ ಪ್ರಮುಖವಾಗಿರುವಂತಹ ರೀತಿಯಲ್ಲಿ ಭಾರತದಲ್ಲಿ ಬ್ರಿಟಿಷರು ಪ್ರಮುಖವಾದಂತಹ ಕದನಗಳನ್ನು ನಡೆಸುವುದರ ಮುಖಾಂತರವಾಗಿ ಭಾರತದಲ್ಲಿ ಏಕಾಂಗಿಯಾಗಿ ಉಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಪ್ರಮುಖವಾದಂತಹ ರೀತಿಯ ಕರ್ನಾಟಕ ಯುದ್ಧಗಳು, ಕರ್ನಾಟಕ ಯುದ್ಧಗಳ ಮುಖಾಂತರವಾಗಿ ಭಾರತದಲ್ಲಿ ಫ್ರೆಂಚರನ್ನ ಬ್ರಿಟಿಷರು ಸದೆಬಡಿಯಲ್ಪಟ್ಟರು. ಅದಾದ ನಂತರದಲ್ಲಿ ನಡೆದಂತಹ ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳು, ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳ ಮುಖಾಂತರವಾಗಿ ಭಾರತದ ಪೂರ್ವದಲ್ಲಿದ್ದಂತಹ ಪ್ರಮುಖ ಪ್ರಾಂತ್ಯವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಪ್ರಾಂತ್ಯವಾದಂತಹ ಅತ್ಯಂತ ಹೆಚ್ಚು ಕಂದಾಯವನ್ನ ಹೊಂದಿದ್ದಂತಹ ಪ್ರಾಂತ್ಯವಾದಂತಹ ಬಂಗಾಳವನ್ನ ಬ್ರಿಟಿಷರು ವಶಪಡಿಸಿಕೊಳ್ಳೋದಕ್ಕೆ ಅವಕಾಶವಾಯಿತು. ಹೀಗೆ ಭಾರತದಲ್ಲಿ ತಮ್ಮ ಒಂದು ಛಾಪನ್ನು ಮೂಡಿಸ್ತಾ ಹೋದಂತಹ ಬ್ರಿಟಿಷರು ತಮ್ಮ ಗಮನವನ್ನ ಇತರೆ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಹರಿಸ್ತಾ ಹೋದರು. ಹೀಗೆ ತಮ್ಮ ಗಮನವನ್ನ ಭಾರತದ ಪಶ್ಚಿಮ, ದಕ್ಷಿಣ ಹಾಗೆ ವಾಯುವ್ಯದ ಕಡೆಗೂ ಕೂಡ ಹರಿಸೋದಕ್ಕೆ ಪ್ರಾರಂಭಿಸ್ತಾ ಹೋದರು. ಹೀಗೆ ಭಾರತದ ಇತರೆ ಭೂಪ್ರದೇಶಗಳನ್ನು ಕೂಡ ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳುವಲ್ಲಿ ಹಲವಾರು ಅಡೆತಡೆಗಳು ಕೂಡ ಅವರಿಗಿತ್ತು. ಅಂತ ಪ್ರಮುಖ ಅಡೆತಡೆಗಳು ಯಾವಪ್ಪ ಅಂತ ಹೇಳಿದ್ರೆ ಹೈದರಾಲಿ, ಟಿಪ್ಪು ಸುಲ್ತಾನ್, ಮರಾಠರು
ಸಿಖ್ಖರು. ಹೀಗೆ ಈ ಪ್ರಮುಖವಾಗಿರ್ತಕ್ಕಂಥವರು ಇವರಿಗೆ ತಮ್ಮ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಅಡ್ಡಿಯಾಗಿದ್ದರು ಬ್ರಿಟಿಷರಿಗೆ. ಹೈದರಾಲಿಯ ಮಗನಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಮರಾಠರಾಗಿರ್ಬೋದು, ಸಿಖ್ಖರಾಗಿರ್ಬೋದು, ಹೀಗೆ ಪ್ರಬಲ ವಿರೋಧಿಗಳಾಗಿ ಗುರುತಿಸಿಕೊಳ್ಳಲ್ಪಟ್ಟಿತ್ತು. ಹಾಗಾಗಿ ಇವರನ್ನು ಸದೆಬಡಿದಾಗ ಮಾತ್ರ ಭಾರತದಲ್ಲಿ ಇವರು ತಮ್ಮ ಆಳ್ವಿಕೆಯನ್ನು ವಿಸ್ತರಿಸಿಕೊಳ್ಳಲಿಕ್ಕೆ ಅವಕಾಶವಾಯಿತು. ಹಂತ ಹಂತವಾಗಿ ಇವರನ್ನ ಸದೆಬಡಿದಿರುವಂಥದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. 1765 ಹೊತ್ತಿಗೆ ಬಂಗಾಳ ಇವರ ಕಪಿಮುಷ್ಟಿಗೆ ಬಂದಿತ್ತು. ಮುಂದುವರೆದಾಗೆ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಭಾಗದವರೆಗೂ, ಅಂದರೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದವರೆಗೂ ಕೂಡ ಅನೇಕ ರೀತಿಯ ಯುದ್ಧಗಳನ್ನು ಕೈಗೊಳ್ಳುವುದರ ಮುಖಾಂತರವಾಗಿ ಬ್ರಿಟಿಷರು ತಮ್ಮ ಆಡಳಿತವನ್ನ ವಿಸ್ತರಿಸಿಕೊಳ್ತಾ ಹೋದರು. ಅದಕ್ಕೆ ಅವರು ಅನುಸರಿಸಿದಂತಹ ನೀತಿಗಳು ಸಹಾಯಕ ಸೈನ್ಯ ಪದ್ಧತಿ ಎನ್ನುವಂತಹ ನೀತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿ, ಇವರನ್ನು ಸೋಲಿಸೋದಕ್ಕೆ ನಡೆಸಿದಂತಹ ಪ್ರಮುಖವಾಗಿರ್ತಕ್ಕಂಥ ಆಂಗ್ಲೋ ಮೈಸೂರು ಯುದ್ಧಗಳು, ಮರಾಠರನ್ನ ಸೋಲಿಸಲು ಪ್ರಯತ್ನಿಸಿದಂತಹ ಆಂಗ್ಲೋ ಮರಾಠ ಯುದ್ಧಗಳು, ಸಿಖ್ಖರನ್ನ ಸೋಲಿಸಲು ಅನುಸರಿಸಿದಂತಹ ಪ್ರಮುಖವಾಗಿರ್ತಕ್ಕಂಥ ಆಂಗ್ಲೋ ಸಿಖ್ ಯುದ್ಧಗಳು, ಈ ಮುಖಾಂತರವಾಗಿ ಭಾರತದಲ್ಲಿ ಬ್ರಿಟಿಷರು ತಮ್ಮ ಆಡಳಿತವನ್ನ ವಿಸ್ತರಿಸಿಕೊಳ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ಮರಾಠರು ಮತ್ತು ಸಿಖ್ಖರನ್ನ ಸೋಲಿಸಿ ಆ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದರ ಯುದ್ಧಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇವರನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಬ್ರಿಟಿಷ್ ಆಳ್ವಿಕೆಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನೇರವಾಗಿ ನಾವು ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಕಳೆದ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋಗಿದ್ದೀವಿ. ಮರಾಠರು ಅಂದ ತಕ್ಷಣ ನಮಗೆ ಗಮನಕ್ಕೆ ಬರುವಂಥದ್ದು ಶಿವಾಜಿ, ಸಂಭಾಜಿ, ಸಾಹು ಎನ್ನುವಂಥ ಮರಾಠ ನಾಯಕರನ್ನು ನಾವು ನೋಡ್ತಾ ಹೋದ್ವಿ, ಹೌದಲ್ಲ? ಹಾಗಾದರೆ ಸಾಹು ಎನ್ನುವಂತಹ ಈ ಒಂದು ಮರಾಠ ನಾಯಕನ ಕಾಲಾವಧಿಯ ವೇಳೆಗೆ ಮರಾಠರಲ್ಲಿ ಈ ನಾಯಕರ ಒಂದು ಸ್ಥಾನವನ್ನ ಅತ್ಯಂತ ಪ್ರಮುಖವಾಗಿ ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದಂತಹ ಪೇಶ್ವೆಗಳು, ಈ ಒಂದು ಪೇಶ್ವೆಗಳೇ ಪ್ರಬುದ್ಧಮಾನಕ್ಕೆ ಬರ್ತಾರೆ. ಅವರೇ ಅತ್ಯಂತ ಹೆಚ್ಚು ಆಡಳಿತದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶಗಳು ಕೂಡ ಸಿಗ್ತವೆ. ಹೇಗೆ ಮೈಸೂರು ಒಡೆಯರ ಸಂಸ್ಥಾನದಲ್ಲಿ ದಿವಾನರುಗಳ ಆಳ್ವಿಕೆ ಅತ್ಯಂತ ಪ್ರಮುಖವಾಗಿ ನಾವು ಗುರುತಿಸ್ತೇವೋ, ಮರಾಠರಲ್ಲಿ ಕೂಡ ಮರಾಠ ಪೇಶ್ವೆಗಳನ್ನು ಪ್ರಮುಖವಾಗಿ ಪರಿಗಣಿಸ್ತಾ ಹೋಗ್ತೀವಿ. ಹೀಗೆ ಮರಾಠ ಪೇಶ್ವೆಗಳಲ್ಲಿ ಮುಂದುವರಿದ ಹಾಗೆ ಆಂತರಿಕವಾಗಿರ್ತಕ್ಕಂಥ ಕಲಹ ಉಂಟಾಗುತ್ತೆ. ಅದೇ ಈ ಒಂದು ಬ್ರಿಟಿಷರಿಗೆ ಅವಕಾಶವನ್ನ ತಂದುಕೊಡುತ್ತೆ ಮರಾಠರನ್ನ ಸದೆಬಡಿಯೋದಕ್ಕೆ. ಈ ರೀತಿಯಾಗಿರ್ತಕ್ಕಂಥ ಘಟನೆಯನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಬ್ರಿಟಿಷರು ಮರಾಠರನ್ನ ಸೋಲಿಸಲು ನಡೆಸಿದಂತಹ ಪ್ರಮುಖವಾಗಿರ್ತಕ್ಕಂಥ 3 ಆಂಗ್ಲೋ ಮರಾಠ ಯುದ್ಧಗಳಲ್ಲಿ ಮೊದಲನೇದಾಗಿರುವಂಥದ್ದೇ ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782ರವರೆಗೂ ನಡೆದಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ಆದರೆ ಈ ಯುದ್ಧ ಸಂಭವಿಸುವುದಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಅಂಶಗಳಿವೆ ಅನ್ನುವಂಥದ್ದು ನಾವು ನೋಡ್ತಾ ಹೋದಾಗ, ಬಕ್ಸಾರ್ ಕದನದಲ್ಲಿ ಬ್ರಿಟಿಷ್ ಸೇನೆ ಬಂಗಾಳ, ಹೌದ್ ಮತ್ತು ಬಿಹಾರ್ ಹೀಗೆ ಪ್ರಾಂತ್ಯಗಳನ್ನು ಸೋಲಿಸುವಂಥ ಸಂದರ್ಭದಲ್ಲಿ ಮೊಘಲ್ ದೊರೆಯಾದಂತಹ 2ನೇ ಶಾ ಆಲಂನನ್ನು ಸೋಲಿಸಿ ಬಂಧಿಸಲ್ಪಟ್ಟಿತ್ತು. ಈ ಒಂದು ಮೊಘಲ್ ದೊರೆಯಾದಂತಹ 2ನೇ ಶಾ ಆಲಂನನ್ನ ಬಂಧನಕ್ಕೊಳಗಾಗಿದ್ದಂತಹ ಈ ದೊರೆಯನ್ನ ಮರಾಠರು ಬ್ರಿಟಿಷರ ಒಂದು ಕಪಿಮುಷ್ಟಿಯಿಂದ ಬಿಡುಗಡೆಯನ್ನಗೊಳಿಸಿ ಅವನನ್ನು ಪುನಃ ದೆಹಲಿಯ ಸಿಂಹಾಸನದ ಮೇಲೆ ಕೂರಿಸಿದ್ರು. ಮೊಘಲ್ ದೊರೆ ಎರಡನೇ ಶಾ ಆಲಂನನ್ನ ಸಿಂಹಾಸನದ ಮೇಲೆ ಕೂರಿಸಿದ್ರು. ಯಾರು? ಮರಾಠರು. ಬ್ರಿಟಿಷರ ಯುದ್ಧದ ಬಂಧನದಲ್ಲಿದ್ದಂತಹ 2ನೇ ಶಾ ಆಲಂನನ್ನು ಬಿಡಿಸಿಕೊಂಡು ಅವರನ್ನ ದೆಹಲಿಯ ಸಿಂಹಾಸನದ ಮೇಲೆ ಕೂರಿಸಲ್ಪಟ್ಟು, ಇದರಿಂದ ಪ್ರತಿಯಾಗಿ 2ನೇ ಶಾ ಆಲಂ ಮರಾಠರಿಗೆ
ಪೂರಾ ಮತ್ತು ಅಲಹಾಬಾದ್ ಎನ್ನುವಂಥ ಪ್ರದೇಶಗಳನ್ನು ಬಿಟ್ಕೊಡ್ತಾರೆ. ಪ್ರದೇಶಗಳನ್ನು ನೀಡಿದನು. ಇದಕ್ಕೆ ಪ್ರತಿಯಾಗಿ ಕೃತಜ್ಞತೆಯಿಂದಾಗಿ ಕೋರಾ ಮತ್ತು ಅಲಹಾಬಾದ್ ಎನ್ನುವಂತಹ ಬ್ರಿಟಿಷರ ಹಿಡಿತಕ್ಕೊಳಪಟ್ಟಿದ್ದಂತಹ ಆದರೆ ಶಾ ಆಲಂನ ವ್ಯಾಪ್ತಿಗೆ ಬರುವಂತಹ ಪ್ರದೇಶಗಳನ್ನು ಮರಾಠರಿಗೆ ನೀಡಲಾಗುತ್ತೆ. ಹೀಗೆ ಮಾಡಿದ ಈ ಒಂದು ಕೆಲಸದಲ್ಲಿ ಬ್ರಿಟಿಷರು ಮರಾಠರ ಮೇಲೆ ದ್ವೇಷವನ್ನ ಹೊಂದುತ್ತಾರೆ. ಮರಾಠರು ಇದನ್ನೇ ಶಾ ಆಲಂನನ್ನು ಬಿಡಿಸಿ ಅವನಿಂದ ಈ ಪ್ರದೇಶಗಳನ್ನ ಪಡೆದುಕೊಂಡಿದ್ದಾರೆ, ಈ ಪ್ರದೇಶಗಳನ್ನ ನಮ್ಮಿಂದ ಕಿತ್ಕೊಂಡಿದ್ದಾರೆ ಎನ್ನುವಂಥ ಮನೋಭಾವದ ಮುಖಾಂತರ ಮರಾಠರ ಮೇಲೆ ದ್ವೇಷ ಇನ್ನೂ ಕೂಡ ಹೆಚ್ಚಾಗೋದಕ್ಕೆ ಅವಕಾಶವಾಗುತ್ತೆ. ಇದೇ ಸಂದರ್ಭದಲ್ಲಿಯೇ ಮರಾಠರ ಪೇಶ್ವೆಯಾಗಿದ್ದಂತಹ ಪೇಶ್ವೆ ಮಾಧವರಾವ್ ಅಕಾಲಿಕವಾಗಿ ಮರಣ ಆಗ್ತಾನೆ. ಈ ಮರಣ ಹೊಂದಿದ್ದರಿಂದಾಗಿ ಇವನ ಸ್ಥಾನಕ್ಕೆ ಇವನ ತಮ್ಮನಾದ ಮಾಧವರಾವ್ನ ತಮ್ಮನಾದಂತಹ ನಾರಾಯಣರಾವ್ನನ್ನ ಆಯ್ಕೆ ಮಾಡಲಾಗುತ್ತೆ. ಪೇಶ್ವೆಯಾಗಿ ಆಯ್ಕೆ ಮಾಡಲಾಗುತ್ತೆ. ಆದರೆ ಇವನ ಚಿಕ್ಕಪ್ಪರ ನಾರಾಯಣರಾವ್ನ ಚಿಕ್ಕಪ್ಪನಾದಂತಹ ರಘುಬಾ, ಅವನ ಪೂರ್ಣ ಹೆಸರು ರಘುನಾಥ್ ರಾವ್, ಅವನ ಚಿಕ್ಕಪ್ಪನಾದಂತಹ ರಾಘೋಬ ತಾನು ಪೇಶ್ವೆಯಾಗಬೇಕೆಂಬ ಹೆಬ್ಬಯಕೆಯಿಂದ ನಾರಾಯಣರಾವ್ನನ್ನ ಕೊಲ್ತಾರೆ. ಅವನನ್ನ ಕೊಂದು ಹಾಕ್ತಾನೆ, ನಾರಾಯಣರಾವ್ನನ್ನ ಕೊಲ್ತಾನೆ, ತಾನು ಮರಾಠರ ಪೇಶ್ವೆಯಾಗಬೇಕು ಅನ್ನುವಂಥ ಒಂದು ಹಂಬಲದಿಂದಾಗಿ. ಆದರೆ ಪೇಶ್ವೆ ಆದನ ಇಲ್ಲ. ಮರಾಠರ ನಾಯಕರಾದಂತಹ ನಾನಾ ಫಡ್ನವೀಸ್ ರಘೋಬನನ್ನ ಮರಾಠರ ಪೇಶ್ವೆಯಾಗಿ ನೇಮಕ ಮಾಡದೆ ನಾರಾಯಣರಾವ್, ಸಾವನ್ನಪ್ಪಿದಂತಹ ನಾರಾಯಣರಾವ್ನ ಮಗನಾದಂತಹ ಎರಡನೇ ಮಾಧವರಾವ್ ಮಾಧವರಾವ್ನನ್ನು ನೇಮಕ ಮಾಡ್ತಾರೆ. ಮರಾಠ ನಾಯಕ ಎರಡನೇ ನಾರಾಯಣರಾವ್ನ ಮಗನಾಗಿದ್ದಂಥ ಎರಡನೇ ಮಾಧವರಾವ್ನೇ ಮರಾಠರ ಪೇಶ್ವೆಯಾಗಿ ನೇಮಕ ಮಾಡ್ತಾರೆ. ಇದರಿಂದ ಕುಪಿತಗೊಂಡಂತಹ ರಾಘೋಬ ಬ್ರಿಟಿಷರ ಒಂದು ಸಹಾಯವನ್ನು ಬೇಡ್ತಾನೆ. ಮರಾಠರನ್ನು ಎದುರಿಸಲಾಗದೆ ಬ್ರಿಟಿಷರ ಸಹಾಯವನ್ನು ಬೇಡ್ತಾನೆ. ಬ್ರಿಟಿಷರಿಗೆ ನೀವು ಮರಾಠರ ಮೇಲೆ ದಾಳಿಯನ್ನು ನಡೆಸಿ ಅವರನ್ನು ಸೋಲಿಸಿ ನನ್ನನ್ನು ಮರಾಠರ ಪೇಶ್ವೆಯನ್ನಾಗಿ ಮಾಡಿ ನನಗೆ ನ್ಯಾಯ ಒದಗಿಸಿಕೊಡಿ ಎನ್ನುವಂಥ ರೀತಿಯಲ್ಲಿ ಅವರನ್ನು ಬೇಡ್ತಾರೆ. ಬ್ರಿಟಿಷರು ಇದೇ ಸಂದರ್ಭಕ್ಕೋಸ್ಕರನೇ ಕಾಯ್ತಾ ಇದ್ರು, ಅವಣಿಸ್ತಾ ಇದ್ರು. ಈ ಸಂದರ್ಭ ರಘೋಬನಿಂದ ಲಭಿಸುತ್ತೆ. ಇದಕ್ಕೆ ಲಭಿಸಿದಂತಹ ಬ್ರಿಟಿಷರು ನೇರವಾಗಿ ಮರಾಠರ ಮೇಲೆ ದಾಳಿಯನ್ನು ನಡೆಸ್ತಾರೆ. ಆ ಒಂದು ದಾಳಿಯೇ ಈ ಮೊದಲನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 82 ನಡೆಯುತ್ತೆ. ಪ್ರಾರಂಭದಲ್ಲಿ ಮರಾಠರು ಗೆಲುವನ್ನು ಸಾಧಿಸ್ತಾ ಹೋಗ್ತಾರೆ. ಆದರೆ ಅಂತಿಮವಾಗಿರುವಂತಹ ರೀತಿಯಲ್ಲಿ ತಮ್ಮ ಅಧೀನದಲ್ಲಿದ್ದಂತಹ ಅಹಮದಾಬಾದ್, ಮರಾಠರು ತಮ್ಮ ಅಧೀನದಲ್ಲಿದ್ದಂತಹ ಅಹಮದಾಬಾದ್ ಅನ್ನು ಕಳೆದುಕೊಳ್ತಾರೆ. ಇದರಿಂದಾಗಿ ಸೋಲಿನ ಒಂದು ಅನುಮಾನದಿಂದಾಗಿ ಮರಾಠರು ಬ್ರಿಟಿಷರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಆ ಒಪ್ಪಂದವೇ ಪ್ರಮುಖವಾಗಿರುವಂತಹ ರೀತಿಯ ಸಾಲ್ಬಾಯ್ ಒಪ್ಪಂದ. ಸಾಲ್ಬಾಯ್ ಒಪ್ಪಂದ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸುವಂತಹದ್ದು ಮರಾಠರ ಒಂದು ಬೇಡಿಕೆಯಾಗಿರುತ್ತೆ. ರಾಘೋಬನನ್ನ ಮರಾಠರನ್ನು ಪೇಶ್ವೆಯಾಗಿ ಮಾಡದೆ ನಾರಾಯಣರಾವ್ನ ಮಗನಾದಂತಹ ಎರಡನೇ ಮಾಧವರಾವ್ನೇ ಮರಾಠರ ಪೇಶ್ವೆಯಾಗಿ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಈಡೇರಿಸುವುದರ ಮೂಲಕವಾಗಿ
ಅಂತಿಮವಾಗಿ ಈ ಒಪ್ಪಂದದ ಪ್ರಕಾರ, ಸಾಲ್ಬಾಯ್ ಒಪ್ಪಂದದ ಪ್ರಕಾರ 2ನೇ ಮಾಧವರಾಯರನ್ನೇ ಮರಾಠರ ಪೇಶ್ವೆಯಾಗಿ ನೇಮಕ ಮಾಡಲಾಗುತ್ತೆ. ರಘೋಬರಿಗೆ ವಿಶ್ರಾಂತಿ ವೇತನ ನೀಡುವುದರ ಮೂಲಕವಾಗಿ ಈ ಒಂದು ಮರಾಠ ಪೇಶ್ವೆ ಸ್ಥಾನದಿಂದ ಅವನನ್ನ ಹಿಂದೆ ಸರಿಸಲಾಗುತ್ತೆ. ಹೀಗೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಮರಾಠರ ಒಂದು ಸೋಲಿನ ಮೂಲಕವಾಗಿ ಮುಗಿಯುವಂತದ್ದಾಗಿ ನಾವು ನೋಡಬಹುದಾಗಿದೆ. ಹಾಗಾದರೆ ಮುಂದುವರೆದಾಗೆ ನಾವು ಈ ಸಂದರ್ಭದಲ್ಲಿ ಬ್ರಿಟಿಷರ ಗವರ್ನರ್ ಜನರಲ್ ಆಗಿ ಆಗಮಿಸಿದಂತಹ ಅಧಿಕಾರಿ ಒಂದು ಪ್ರಮುಖವಾದಂತಹ ವಿಸ್ತರಣಾ ನೀತಿಯನ್ನ ಜಾರಿಗೆ ತರ್ತಾರೆ. ಅದ್ರ ಬಗ್ಗೆ ತಿಳ್ಕೊಂಡು ಮುಂದಿನ 2ನೇ ಆಂಗ್ಲೋ ಮರಾಠದ ಬಗ್ಗೆ ನೋಡ್ತಾ ಹೋಗೋಣ. ಆ ಅಧಿಕಾರಿಯೇ ಸಾವಿರದ 1798ರಿಂದ 1805ರವರೆಗೂ ಕೂಡ ಗವರ್ನರ್ ಜನರಲ್ ಆಗಿ ಆಗಮಿಸಿದಂತಹ ವ್ಯಕ್ತಿ ಅಧಿಕಾರಿಯಾಗಿರುವಂಥದ್ದು ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಆಗಮಿಸುವಂತಹ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನ ಆಗಿರ್ಬೋದು, ಮರಾಠ ಸಂಸ್ಥಾನಗಳಾಗಿರ್ಬೋದು ಅಧಪತನದತ್ತ ಸಾಗ್ತಾ ಇತ್ತು, ಸ್ವಲ್ಪ ದುರ್ಬಲತೆಯನ್ನು ಹೊಂದಿತ್ತು. ಮೈಸೂರಿನಲ್ಲಿ ಈ ಒಂದು ಒಡೆಯರ ಆಳ್ವಿಕೆ ಕುಂಠಿತಗೊಂಡು ದಿವಾನರ ಆಳ್ವಿಕೆ ಮುಂದುವರಿತಾ ಹೋಗಿತ್ತು. ಹೈದರಾಲಿ ಟಿಪ್ಪು ಸುಲ್ತಾನ್ ಪ್ರವರ್ಧಮಾನದಲ್ಲಿ ಇರುವಂಥದ್ದು. ಮರಾಠರಲ್ಲಿಯೂ ಕೂಡ ಒಳಜಗಳಗಳು ತೀವ್ರಗೊಂಡಿತ್ತು. ಮರಾಠ ನಾಯಕರಲ್ಲಿಯೇ ಸಿಂಧ್ಯಾ, ಹೋಳ್ಕರ್, ಈ ಒಂದು ಪೇಶ್ವೆಗಳಾಗಿರ್ಬೋದು, ಹೀಗೆ ಇವರಲ್ಲಿಯೇ ಒಂದು ತೀವ್ರತೆ ಆಗಿರ್ತಕ್ಕಂಥ ರೀತಿಯಲ್ಲಿ ಒಳಗೊಂದಲಗಳಿದ್ದವು. ಇಂತಹ ಸಂದರ್ಭದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಆಗಮಿಸ್ತಾರೆ. ಹಾಗಾಗಿ ಭಾರತದಲ್ಲಿ ತಮ್ಮ ವಿಸ್ತರಣಾ ನೀತಿಯನ್ನು ಹರಡೋದಕ್ಕಿದು ಸುಲಭವಾಗುತ್ತೆ. ಹಾಗಾಗಿನೇ ಈ ಒಂದು ಲಾರ್ಡ್ ವೆಲ್ಲೆಸ್ಲಿ ಭಾರತಕ್ಕೆ ಆಗಮಿಸಿ ತಮ್ಮ ವಿಸ್ತರಣಾ ನೀತಿಯನ್ನು ಅನುಸರಿಸೋದಕ್ಕೋಸ್ಕರ 3 ಪ್ರಮುಖವಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸ್ತಾರೆ. ಅವುಗಳು ಯಾವುವು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿರುವಂಥದ್ದೇ ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿ. ಎರಡನೇದು ಹೊಸ ರಾಜ್ಯಗಳ ಮೇಲೆ ದಾಳಿ. ಮೂರನೇದು ಈಗಾಗಲೇ ವಶಪಡಿಸಿಕೊಂಡಿರುವ ರಾಜ್ಯಗಳನ್ನು ತಮ್ಮ ಅಧೀನಕ್ಕೊಳಪಟ್ಟಿರುವಂತಹ ರಾಜ್ಯಗಳಲ್ಲಿ ನಾವೇ ನೇರವಾಗಿ ಆಡಳಿತವನ್ನ ನಡೆಸುವಂತಹ ಕ್ರಮ. ಹೀಗೆ ಸಹಾಯಕ ಸೈನ್ಯ ಪದ್ಧತಿ, ಹೊಸ ರಾಜ್ಯಗಳ ಮೇಲೆ ದಾಳಿ ನಡೆಸುವಂಥದ್ದು, ಈಗಾಗಲೇ ಅಧೀನಕ್ಕೊಳಪಟ್ಟಿರುವಂತಹ ರಾಜ್ಯಗಳಲ್ಲಿ ನೇರ ಆಡಳಿತವನ್ನ ಜಾರಿಗೊಳಿಸುವಂಥದ್ದು. ಹೀಗೆ ಈ ಒಂದು ಪ್ರಮುಖವಾಗಿರ್ತಕ್ಕಂಥ 3 ಕ್ರಮಗಳ ಮುಖಾಂತರವಾಗಿ ಬ್ರಿಟಿಷ್ ಆಳ್ವಿಕೆಯನ್ನ ಭಾರತದಲ್ಲಿ ವಿಸ್ತರಿಸುವಂತಹ ಒಂದು ಪ್ರಯತ್ನವನ್ನ ಲಾರ್ಡ್ ವೆಲ್ಲೆಸ್ಲಿ ಕೈಗೊಳ್ತಾ ಹೋಗಿರುವಂತ ನಾವು ನೋಡ್ಬೋದು. ಈ ಕ್ರಮಗಳಲ್ಲಿ ನಾವು ಈ ಸಂದರ್ಭದಲ್ಲಿ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ನೀತಿಯಾದ ಸಹಾಯಕ ಸೈನ್ಯ ಪದ್ಧತಿ ಕುರಿತು ತಿಳ್ಕೊಳ್ಳೋಣ. ಇದನ್ನು ಜಾರಿಗೊಳಿಸಿರ್ತಕ್ಕಂಥ ಅವಧಿನ ನೋಡ್ತಾ ಹೋದಾಗ 1798ರಲ್ಲಿ ಆಗಮಿಸಿದ ಸಂದರ್ಭದಲ್ಲಿಯೇ ನಾವು ಇದನ್ನ ಜಾರಿಗೊಳಿಸಿರುವುದು ನಾವು ನೋಡ್ತಾ ಹೋಗ್ಬೋದು. ಯಾರು? ಲಾರ್ಡ್ ವೆಲ್ಲೆಸ್ಲಿ ಎನ್ನುವಂಥ ಬ್ರಿಟಿಷ್ ಗವರ್ನರ್ ಜನರಲ್. ಇದು ಭಾರತೀಯ ರಾಜರು ಮತ್ತು ಬ್ರಿಟಿಷರ ನಡುವೆ ನಡೆದಿರ್ತಕ್ಕಂಥ ಒಂದು ಸೈನಿಕ ಒಪ್ಪಂದವನ್ನೇ ನಾವು ಸಹಾಯಕ ಸೈನ್ಯ ಪದ್ಧತಿ ಅಂತೇಳಿ ಕರಿತೇವೆ. ಏನಂತ ಕರಿತೀವಿ? ಬ್ರಿಟಿಷರು ಮತ್ತು ಭಾರತೀಯ ರಾಜರೊಂದಿಗೆ ಆಗಿರುವಂತಹ ಒಂದು ಸೈನಿಕ ಒಪ್ಪಂದವನ್ನೇ ನಾವು ಈ ಸಹಾಯಕ ಸೈನ್ಯ ಪದ್ಧತಿ ಅಂತೇಳಿ ಕರೆಯಬಹುದಾಗಿದೆ. ಇದು ಒಂದು ಒಪ್ಪಂದ ಅಂತ ಹೇಳಿದಾಗ ಯಾರ್ಯಾರ ನಡುವೆ? ಬ್ರಿಟಿಷರು ಮತ್ತು ಭಾರತೀಯ ರಾಜನಗರಾಗಿರ್ತಕ್ಕಂಥ ಒಪ್ಪಂದ. ಏನಿದು ಒಪ್ಪಂದ ಅಂತ ಹೇಳಿ ನಾವು ನೋಡ್ತಾ ಹೋದಾಗ, ಇದರ ಒಪ್ಪಂದದ ಅಂಶಗಳನ್ನು ನಾವು ನೋಡಿದಾಗ ಗೊತ್ತಾಗ್ತದೆ.
ಒಪ್ಪಂದ ಯಾವ್ಯಾವ ಅಂಶಗಳಿದ್ವು ಅನ್ನುವಂಥದ್ದನ್ನ ಗಮನಿಸ್ತಾ ಹೋದಾಗ ನಮಗೆ ಅದರ ಬಗ್ಗೆ ತಿಳುವಳಿಕೆ ಮೂಡುತ್ತೆ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಇದು ಪ್ರಮುಖವಾಗಿರುವಂತಹ ಅಂಶಗಳಾಗಿದ್ದಾವೆ. ಸರಿಯಾಗಿ ಗಮನಿಸ್ಕೊಳ್ಳಿ. ಈ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಈ ಒಪ್ಪಂದದ ಪ್ರಕಾರವಾಗಿ ಇಬ್ಬರೂ ಕೂಡ ನಡ್ಕೋಬೇಕು, ಬ್ರಿಟಿಷರು ಮತ್ತು ರಾಜರು ಕೂಡ ಎನ್ನುವಂಥದ್ದು. ಆದರೆ ಅತ್ಯಂತ ಹೆಚ್ಚು ಲಾಭ ಒಳಮಟ್ಟದಲ್ಲಿ ಅನ್ನುವಂಥವಾದಾಗ ಬ್ರಿಟಿಷರಿಗೆ ಅತ್ಯಂತ ಹೆಚ್ಚಾಗಿತ್ತು. ಆದರೆ ರಾಜರನ್ನ ಈ ಒಪ್ಪಂದಕ್ಕೆ ಸಹಿ ಹಾಕಿಸಿಕೊಳ್ಳುವುದರ ಮೂಲಕ ಪರೋಕ್ಷವಾಗಿ ಆ ಒಂದು ರಾಜ್ಯವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಿತ್ತು. ಹೇಗೆ ಅದರ ನಿಬಂಧನೆಗಳನ್ನು ಗಮನಿಸಬಹುದು. ಬ್ರಿಟಿಷರ ಒಂದು ಸೈನಿಕ ತುಕಡಿಯನ್ನ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ರಾಜ ತನ್ನ ಒಂದು ಆಸ್ಥಾನದಲ್ಲಿ ಇಟ್ಕೋಬೇಕಾಗಿತ್ತು. ಬ್ರಿಟಿಷರ ಒಂದು ಸೈನಿಕ ತುಕಡಿಯನ್ನ ತನ್ನ ಆಸ್ಥಾನದಲ್ಲಿ ನೇಮಕ ಮಾಡ್ಕೋಬೇಕಾಗಿತ್ತು ಸ್ಥಳೀಯ ರಾಜನಾಗಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಆ ಒಂದು ನೇಮಕ ಮಾಡಿಕೊಂಡಿದ್ದಂತಹ ಸೇನೆಯ ಸಂಪೂರ್ಣ ವೆಚ್ಚಗಳನ್ನ, ಅದರ ಒಂದು ಸಂಪೂರ್ಣ ನಿರ್ವಹಣೆಯನ್ನ ಆ ಒಂದು ರಾಜನೇ ನಿರ್ವಹಿಸಬೇಕಾಗಿತ್ತು. ಆ ಖರ್ಚು ವೆಚ್ಚಗಳನ್ನ ಅವನೇ ಭರಿಸಬೇಕಾಗಿತ್ತು. ಆ ಖರ್ಚು ವೆಚ್ಚಗಳನ್ನು ಭರಿಸೋದಕ್ಕೆ ಆಗದೇ ಇದ್ದಲ್ಲಿ ಆ ಖರ್ಚು ವೆಚ್ಚಗಳಿಗೆ ಬರುವಂತ ಹಣದ ಒಂದು ಕಂದಾಯವನ್ನ ಯಾವ ಪ್ರದೇಶ ಪಡ್ಕೊಳ್ಳುತ್ತೋ ಆ ಪ್ರದೇಶವನ್ನ ಬ್ರಿಟಿಷರಿಗೆ ನೀಡಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಅಂಶ ಸೇನೆಯ ವೆಚ್ಚವನ್ನ ರಾಜನೇ ಭರಿಸಬೇಕಾಗಿತ್ತು. ನಂತರದಲ್ಲಿ ಬ್ರಿಟಿಷ್ ರೆಸಿಡೆಂಟ್, ಬ್ರಿಟಿಷರ ಒಂದು ಅಧಿಕಾರಿಯಾಗಿರುವಂತಹ ಬ್ರಿಟಿಷ್ ರೆಸಿಡೆಂಟ್ ಅನ್ನ ಆ ರಾಜ ತನ್ನ ಆಸ್ಥಾನದಲ್ಲಿ ಇಟ್ಕೋಬೇಕಾಗಿತ್ತು. ಆ ರೆಸಿಡೆಂಟ್ನ ಒಂದು ಇರುವಂತಹ ಒಂದು ಪ್ರೆಸೆನ್ಸ್ನೆಸ್ ನಲ್ಲೇ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಕೂಡ ನಡೆಸಬೇಕಾಗಿತ್ತು. ಅಂದ್ರೆ ಏನು ಕಾರ್ಯಚಟುವಟಿಕೆ ನಡೆಸ್ತಾರೋ ಅದೆಲ್ಲವೂ ಕೂಡ ಬ್ರಿಟಿಷರಿಗೆ ಗೊತ್ತಾಗಬೇಕಾಗಿತ್ತು ಎನ್ನುವಂತ ಕಾರಣದಿಂದ ನಂತರದಲ್ಲಿ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನ ನೇಮಕ ಮಾಡಿಕೊಳ್ಳುವಂತಿರಲಿಲ್ಲ. ಬ್ರಿಟಿಷರನ್ನ ಬಿಟ್ಟು ಇತರ ಯುರೋಪಿಯನ್, ಪೋರ್ಚುಗೀಸರು, ಡಚ್ಚರು ಅಥವಾ ಫ್ರೆಂಚರಾಗಿರ್ಬೋದು, ಇತರ ಯುರೋಪಿಯನ್ನರನ್ನ ಯಾರನ್ನೂ ಕೂಡ ಬ್ರಿಟಿಷರ ಒಪ್ಪಿಗೆಯನ್ನು ಪಡೆಯದೆ ಆ ರಾಜ ತನ್ನ ಆಸ್ಥಾನದಲ್ಲಿ ಇಟ್ಕೊಳ್ಳಂಗಿರಲಿಲ್ಲ. ನಂತರದಲ್ಲಿ ಆ ಒಂದು ಆಶ್ರಿತ ರಾಜ, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತಹ ರಾಜ ಯಾರೊಂದಿಗಾದರೂ ಯುದ್ಧ ಮಾಡಬೇಕಾದ್ರೆ ಅಥವಾ ಸಂಧಾನವನ್ನು ಮಾಡ್ಕೋಬೇಕಾದ್ರೆ ಬ್ರಿಟಿಷ್ ಗವರ್ನರ್ ಜನರಲ್ ಅನುಮತಿಯನ್ನ ಪಡ್ಕೋಬೇಕಾಗಿತ್ತು. ಬ್ರಿಟಿಷ್ ಗವರ್ನರ್ ಜನರಲ್ನ ಅನುಮತಿಯನ್ನು ಪಡೆದುಕೊಂಡೇ ಬೇರೆ ಯಾವುದೇ ರಾಜ್ಯದೊಂದಿಗೂ ಯುದ್ಧ ಅಥವಾ ಸಂಧಾನವನ್ನ ಮಾಡ್ಕೋಬೇಕಾಗಿರುವಂತದ್ದಿದೆ ನೋಡಿ. ನಂತರದಲ್ಲಿ ಇದಕ್ಕೆ ಪ್ರತಿಯಾಗಿ ಬ್ರಿಟಿಷ್ ಕಂಪನಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಕಾರ್ಯನಿರ್ವಹಿಸಬೇಕಾಗಿದೆ. ಏನದು? ಬ್ರಿಟಿಷ್ ಕಂಪನಿ ಆ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ರಾಜ್ಯಕ್ಕೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ, ಆಂತರಿಕವಾಗಿ ಯಾವುದೇ ಸಮಸ್ಯೆಗಳು ಬರಲಿಲ್ಲ ಅಲ್ಲಿ, ನಂತರದಲ್ಲಿ ಹೊರಗಿನಿಂದ ಯಾವುದೇ ದಾಳಿಗಳಾಗದೇ ಇದ್ದಾಗೆ ಬಾಹ್ಯ ರೀತಿಯಾಗಿ ರಕ್ಷಣೆಯನ್ನು ನೀಡುವಂಥದ್ದು ಕಂಪನಿಯ ಬ್ರಿಟಿಷರ ಒಂದು ಹೊಣೆಗಾರಿಕೆ ಆಗಿತ್ತು. ಹೀಗೆ ಈ ಪ್ರಮುಖವಾಗಿರ್ತಕ್ಕಂಥ ನಿಬಂಧನೆಗಳಿಗೆ ಸಹಿ ಹಾಕಿ ಮಾಡಿಕೊಂಡಿದ್ದಂತಹ ಒಂದು ಸೈನಿಕ ಒಪ್ಪಂದವನ್ನೇ ನಾವು ಸಹಾಯಕ ಸೈನ್ಯ ಪದ್ಧತಿ ಎಂತೇಳಿ ಕರೀತೇವೆ. ಇದು ನೇರವಾಗಿ ಮೇಲ್ನೋಟಕ್ಕೆ ನೋಡ್ತಾ ಹೋದಾಗ ಸಹಾಯಕ ಅಂತ ಹೇಳಿದ್ರು ಕೂಡ ಪರೋಕ್ಷವಾಗಿ ನೋಡಿದಾಗ ಅತ್ಯಂತ ಹೆಚ್ಚು ಅನುಕೂಲ ಬ್ರಿಟಿಷರಿಗೆ ಆಗಿರುವಂತದ್ದಾಗಿದೆ. ಹಾಗಾದ್ರೆ ಇಂತಹ ಒಂದು ಸಹಾಯಕ ಸೈನ್ಯ ಪದ್ಧತಿ ನೀತಿಗೆ ಒಳಪಟ್ಟಂತಹ ಸಂಸ್ಥಾನಗಳು ಯಾವುವು? ಅದರಲ್ಲಿ ಮೊದಲನೇ ಸಂಸ್ಥಾನ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಮೊದಲ ಭಾರತೀಯ ಸ್ಥಳೀಯ ರಾಜಮನೆತನ ಹೈದರಾಬಾದ್ ಸಂಸ್ಥಾನ. ಇದು ಮೊಟ್ಟ ಮೊದಲ ಸಂಸ್ಥಾನವಾಗಿ ನೋಡ್ತೀವಿ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿರ್ತಕ್ಕಂಥ ಸಂಸ್ಥಾನವಾಗಿ ನೋಡಬಹುದು. ನಂತರದಲ್ಲಿ ನಾವು ನೋಡ್ತಾ ಹೋದಾಗ ಮೈಸೂರು, ಔಧ್, ತಂಜಾವೂರು ಅಥವಾ ತಂಜಾವೂರು ಅಂತೇಳಿ ಕೂಡ ನೀವು ಬರೀಬಹುದು. ನಂತರ ಮರಾಠರು, ಈಗ ಬರುತ್ತೆ ನಂತರದಲ್ಲಿ ಎರಡನೇ ಆಂಗ್ಲೋ ಮರಾಠರು ನಾವು ಗಮನಿಸ್ತಾ ಹೋಗುವುದಾಗಿದೆ. ಆರ್ಕಾಟ್ ಕರ್ನಾಟಕ ಪ್ರಾಂತ್ಯದ ಪ್ರಮುಖವಾಗಿರ್ತಕ್ಕಂಥ ಸ್ಥಳವಾಗಿ ನಾವು ನೋಡ್ತಾ ಹೋಗಬಹುದಾಗಿರುವುದು ನಿಮಗೆ ನೆನಪಿರ್ಬೋದು. ಪೂನಾ,
ಪೂನಾ ಎನ್ನುವಂಥ ಸಂಸ್ಥಾನವಾಗಿರ್ಬೋದು, ಬಿರಾರ್, ಗ್ವಾಲಿಯರ್, ಹೀಗೆ ಇವು ಪ್ರಮುಖವಾಗಿರ್ತಕ್ಕಂಥವು ಸಂಸ್ಥಾನಗಳನ್ನು ನೋಡ್ತಾ ಹೋಗ್ತೀವಿ. ಹೀಗೆ ಈ ಒಂದು ಸಂಸ್ಥಾನ ಅಷ್ಟೇ ಅಲ್ಲದೆ ಇತರ ಅನೇಕ ಸಂಸ್ಥಾನಗಳು ಕೂಡ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡ್ತಾ ಹೋದವು. ಈ ಸೈನ್ಯ ಪದ್ಧತಿಯಿಂದ ಆ ಸ್ಥಳೀಯ ರಾಜ್ಯ ಆರ್ಥಿಕವಾಗಿ ಸಂಕಷ್ಟಕ್ಕೊಳಗಾಗ್ತಾ ಹೋದ, ದುರ್ಬಲನಾಗ್ತಾ ಹೋದ. ಇದೇ ಬ್ರಿಟಿಷರಿಗೂ ಕೂಡ ಬೇಕಾಗಿರುವಂಥದ್ದಾಗಿತ್ತು. ಹಾಗಾಗಿ ಇದು ಪ್ರಮುಖವಾದಂತಹ ಬ್ರಿಟಿಷರ ಒಂದು ವಿಸ್ತರಣಾ ನೀತಿಯಾಗಿ ನಾವು ನೋಡಬಹುದಾಗಿದೆ. ಹಾಗಾದರೆ ಮುಂದುವರೆದಾಗಿರುವಂಥದ್ದು ನಂತರದಲ್ಲಿ ಬ್ರಿಟಿಷರ ಒಂದು ಮರಾಠರೊಂದಿಗೆ ನಡೆದಿರ್ತಕ್ಕಂಥ ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನು ನಾವು ನೋಡ್ತಾ ಹೋಗೋಣ. ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನು ನಾವು ನೋಡ್ತಾ ಹೋಗೋದಾದ್ರೆ ಇದು ಪ್ರಮುಖವಾಗಿ ಮರಾಠ ಸಂಸ್ಥಾನಗಳೊಂದಿಗೆ ನಡೆದಂಥ ಒಂದು ಒಳಜಗಳಗಳಿಂದ ಉಂಟಾಗಿರ್ತಕ್ಕಂಥ ಒಂದು ಯುದ್ಧ ಅಂತೇಳಿ ನಾವು ಕರಿತಾ ಹೋಗ್ಬೋದು. ಬ್ರಿಟಿಷರಿಗೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ಅವರ ಒಳಜಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಈಗ ನಾವು ಮಹಾರಾಷ್ಟ್ರದಲ್ಲಿ ನೋಡ್ತಾ ಹೋದಾಗ ಈ ಒಂದು ಮರಾಠ ಸಂಸ್ಥಾನಗಳಲ್ಲಿ ಹಲವಾರು ಇತರೆ ಪ್ರಮುಖ ನಾಯಕಗಳನ್ನು ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಅದನ್ನು ಮರಾಠ ನಾಯಕತ್ವ ಅಂತೇಳಿ ಕರಿತಾ ಹೋಗ್ತಿದ್ವಿ. ಯಾವ್ಯಾವಿದ್ದಾವೆ? ಇಂದೋರ್ನಲ್ಲಿ ಆಳ್ವಿಕೆ ನಡೆಸುತ್ತಿದ್ದಂತಹ ಹೋಳ್ಕರ್ ಮನೆತನ ಆಗಿರ್ಬೋದು, ಗ್ವಾಲಿಯರ್ನಲ್ಲಿ ಆಳ್ವಿಕೆ ನಡೆಸುತ್ತಿದ್ದಂತಹ ಸಿಂಧಿಯಾ ಮನೆತನ ಆಗಿರ್ಬೋದು, ಬರೋಡದಲ್ಲಿ ಆಳ್ವಿಕೆ ನಡೆಸುತ್ತಿದ್ದಂತಹ ಗಾಯಕ್ವಾಡ್ ಮನೆತನ ಆಗಿರ್ಬೋದು, ನಾಗಪುರದ ಭೋನ್ಸ್ಲೆ ಹಾಗೂ ಮರಾಠರ ಈ ಒಂದು ಪೇಶ್ವೆಗಳು. ಹೀಗೆ ಇವರೆಲ್ಲರೂ ಕೂಡ ವಿವಿಧ ಪ್ರದೇಶಗಳನ್ನ ತಮ್ಮ ಕೇಂದ್ರವನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸುತ್ತಿದ್ದಂತಹ ಮರಾಠ ನಾಯಕರಾಗಿ ನೋಡ್ತಾ ಹೋಗ್ತೀವಿ. ಇವರಲ್ಲಿ ಆಂತರಿಕ ಕಲಹಗಳು, ಒಳಜಗಳಗಳಿದ್ದರಿಂದಾಗಿ ಬ್ರಿಟಿಷರು ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹೇಗೆ ನೋಡ್ತಾ ಹೋಗೋದಾದ್ರೆ ಸುಮಾರು 1802 ಈ ಯುದ್ಧ ಸಂಭವಿಸಿರುವಂಥದ್ದನ್ನು ನೋಡ್ತಾ ಹೋಗೋದು 1803ರಿಂದ 1805ರವರೆಗೂ ಅಂತ ಕರಿತಾ ಹೋಗ್ತೀವಿ. ಈ ಸಂದರ್ಭದಲ್ಲಿ 1802ರ ಸುಮಾರಿನಲ್ಲಿ ಸರಿಸುಮಾರು ಈ ಅವಧಿಯಲ್ಲಿ ಮರಾಠ ನಾಯಕರಲ್ಲಿಯೇ ಇದ್ದಂತಹ ಹೋಳ್ಕರ್ ಮನೆತನದ ಯಶವಂತರಾವ್ ಎನ್ನುವಂಥದ್ದು, ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ಸಿಂಧಿಯಾ ಮನೆತನದ ದೌಲತ್ ರಾವ್, ಹಾಗೆ ಮರಾಠ ಪೇಶ್ವೆ, ಈ ಕಾಲಕ್ಕೆ ಪೇಶ್ವೆ ಬದಲಾವಣೆಯಾಗಿ ಎರಡನೇ ಬಾಜಿರಾವ್ ಕೊನೆಯ ಪೇಶ್ವೆಯಾಗಿ ಗುರುತಿಸಿರುವಂಥದ್ದಿದೆ. ಎರಡನೇ ಬಾಜಿರಾವ್. ಹೀಗೆ ಒಂದು ಕಡೆ ಹೋಳ್ಕರ್ ಮನೆತನದ ಯಶವಂತರಾವ್, ಮತ್ತೊಂದು ಗುಂಪಿನಲ್ಲಿ ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಮರಾಠರ ಪೇಶ್ವೆ ಎರಡನೇ ಬಾಜಿರಾವ್ ಮುಖಾಮುಖಿಯಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಯುದ್ಧದಲ್ಲಿ ಸರಿಸುಮಾರು 1802ರ ಸುಮಾರದಲ್ಲಿ ಈ ಹೋಳ್ಕರ್ ಮನೆತನದ ಯಶವಂತರಾವ್ ಗೆಲುವನ್ನು ಸಾಧಿಸ್ತಾರೆ. ಯಶವಂತರಾವ್ ಗೆದ್ದಿದ್ದರಿಂದಾಗಿ ಸೋಲನ್ನ ಅನುಭವಿಸಿದಂತಹ ಎರಡನೇ ಬಾಜಿರಾವ್ ಹಾಗೂ ದೌಲತ್ ರಾವ್ ಈ ಒಂದು ಸೋಲನ್ನ ಒಪ್ಕೊಳ್ಳೋದಿಲ್ಲ. ಇದನ್ನು ಹೇಗಾದ್ರೂ ಮಾಡಿ ಗೆಲ್ಲಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಿಂದಾಗಿ ಎರಡನೇ ಬಾಜಿರಾವ್, ಮರಾಠರ ಪೇಶ್ವೆಯಾಗಿದ್ದಂತಹ ಎರಡನೇ ಬಾಜಿರಾವ್ ಬ್ರಿಟಿಷರ ಸಹಾಯವನ್ನ ಬೇಡ್ತಾರೆ. ಬ್ರಿಟಿಷರು ಕೂಡ ಇದಕ್ಕೋಸ್ಕರನೇ ಕಾಯ್ತಾ ಇದ್ರು. ಹಾಗಾಗಿ ಯಾವಾಗ ಎರಡನೇ ಬಾಜಿರಾವ್ ಬ್ರಿಟಿಷರ ಸಹಾಯವನ್ನು ಬೇಡ್ತಾನೋ ಆ ಬಾಜಿರಾವ್ನಿಂದ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿಸಿಕೊಳ್ಳಲಾಗುತ್ತೆ. ಪ್ರಮುಖವಾಗಿರ್ತಕ್ಕಂಥ ಒಪ್ಪಂದದ ಮುಖಾಂತರವಾಗಿ 1802ರಲ್ಲಿ ಬೆಸ್ಸಿನ್ ಒಪ್ಪಂದ, ಬೆಸ್ಸಿನ್ ಒಪ್ಪಂದದ ಮೂಲಕವಾಗಿ ಎರಡನೇ ಬಾಜಿರಾವ್ನಿಂದ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿಸಿಕೊಳ್ಳಲಾಗುತ್ತೆ. ಹೀಗೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿಸಿಕೊಂಡು ಬ್ರಿಟಿಷರು ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳೋದಕ್ಕೆ ಬರ್ತಾರೆ. ಇತರೆ ಮರಾಠ ನಾಯಕರ ಮೇಲೆ ದಾಳಿ ನಡೆಸೋದಕ್ಕೆ ಮುಂದಾಗ್ತಾರೆ. ಆದರೆ ಎರಡನೇ ಬಾಜಿರಾವ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಿದ್ದನ್ನ ಇತರೆ ಮರಾಠ ನಾಯಕರು ಸಹಿಸಿಕೊಳ್ಳೋದಿಲ್ಲ. ಅದಕ್ಕೆ ಬದಲಿಯಾಗಿರುವಂತಹ ರೀತಿಯಲ್ಲಿ ಹೋಳ್ಕರ್ ಮನೆತನ ಆಗಿರ್ಬೋದು, ಸಿಂಧಿಯಾ ಮನೆತನ ಆಗಿರ್ಬೋದು, ಭೋನ್ಸ್ಲೆ ಮನೆತನದವರಾಗಿರ್ಬೋದು, ಈ ಇತರೆ ಮರಾಠ ನಾಯಕರು ಬ್ರಿಟಿಷರ ವಿರುದ್ಧ ಸೆಟೆದಿರ್ತಾರೆ, ದಂಗೆ ಹೇಳ್ತಾರೆ.
ಈ ಒಂದು ಸಂದರ್ಭದಲ್ಲಿಯೇ ಬ್ರಿಟಿಷರು ಮರಾಠ ನಾಯಕರ ಮೇಲೆ ಯುದ್ಧವನ್ನ ಘೋಷಣೆ ಮಾಡ್ತಾರೆ. ಯುದ್ಧವೇ ಎರಡನೇ ಆಂಗ್ಲೋ ಮರಾಠ ಯುದ್ಧ. ಅದು 1803ರಿಂದ 1805ರವರೆಗೂ ಕೂಡ ಇವರನ್ನು ಹೊರತುಪಡಿಸಿ, ಏಕೆಂದರೆ ಸಾಯುಧ ಸೇನಾಪತಿಯನ್ನು ಒಪ್ಪಿಕೊಂಡಿದ್ದರಿಂದಾಗಿ, ದೂರ ಉಳಿದುಕೊಂಡಿದ್ದರಿಂದಾಗಿ ಹೊರತುಪಡಿಸಿ ಇತರೆ ಮನೆತನದವರ ಮೇಲೆ ದಾಳಿಯನ್ನು ನಡೆಸುವುದರ ಮುಖಾಂತರವಾಗಿ ಅವರನ್ನ ಸೋಲಿಸುವಂತೆ ಮಾಡ್ತಾ ಹೋಗ್ತಾರೆ. ಯಾರು? ಬ್ರಿಟಿಷ್ನವರು. ಈ ಬ್ರಿಟಿಷರ ಈ ನಾಯಕತ್ವ ವಹಿಸಿಕೊಂಡಿದ್ದಂತವನೇ ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ ಈ ಯುದ್ಧದಲ್ಲಿ ಈ ಒಂದು ಮರಾಠ ನಾಯಕರನ್ನು ಸೋಲಿಸ್ತಾ ಹೋಗ್ತಾರೆ. ಆದರೆ ಈ ಸಂದರ್ಭದಲ್ಲಿಯೇ ಇವರ ಮೇಲೆ ಅನೇಕ ಆರೋಪಗಳು ಬರ್ತಾ ಹೋಗ್ತವೆ. ಹಾಗಾಗಿ ಇವರು ತಮ್ಮ ಒಂದು ಗವರ್ನರ್ ಜನರಲ್ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಸ್ವದೇಶಕ್ಕೆ ಹಿಂತಿರುಗೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ತಾತ್ಕಾಲಿಕವಾಗಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯವಾಗುವಂಥದ್ದೇ. ಏನು ಇವನ ಒಂದು ಯುದ್ಧ ಪ್ರಿಯ ನೀತಿ. ಇವನ ಯುದ್ಧ ಪ್ರಿಯ ನೀತಿ ಅತ್ಯಂತ ಹೆಚ್ಚು ಆರ್ಥಿಕ ಹೊರೆಯನ್ನು ತಂದಿತ್ತು ಬ್ರಿಟಿಷರಿಗೆ. ಆರ್ಥಿಕ ಹೊರೆಯನ್ನ ಉಂಟಾಗಿತ್ತು. ಇವನ ಮೇಲೆ ತೀವ್ರತರವಾದಂತಹ ಟೀಕೆಗಳು ಬಂದವು. ಯುದ್ಧ ಪ್ರಿಯ ನೀತಿ ಆಗಿರ್ಬೋದು, ಬ್ರಿಟಿಷರಿಗಾದಂತಹ ಆರ್ಥಿಕ ಹೊರೆ, ಇವನ ಮೇಲೆ ಬಂದಂತಹ ತೀವ್ರತರವಾದಂತಹ ಟೀಕೆಗಳಿಂದಾಗಿ ಮನನೊಂದಂತಹ ಲಾರ್ಡ್ ವೆಲ್ಲೆಸ್ಲಿ ತನ್ನ ಗವರ್ನರ್ ಜನರಲ್ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಹಿಂತಿರುಗ್ತಾರೆ. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ಶಾಂತಿ ನೆಲೆಸೋದಕ್ಕೆ ಅವಕಾಶ ಆಗಲ್ಪಡುತ್ತೆ. ಇದನ್ನೇ ನಾವು ಎರಡನೇ ಆಂಗ್ಲೋ ಮರಾಠ ಯುದ್ಧ ಅಂತೇಳಿ ಕರೀಬಹುದಾಗಿದೆ. ಇನ್ನು ಮುಂದುವರೆದಾಗೆ ಮರಾಠರನ್ನ ಸಂಪೂರ್ಣವಾಗಿ ಸದೆಬಡಿದಂತಹ ನಿರ್ಣಾಯಕ ಕದನವಾಗಿ ನಾವು ನೋಡುವಂಥದ್ದು ಮೂರನೇ ಆಂಗ್ಲೋ ಮರಾಠ ಯುದ್ಧ. ಬ್ರಿಟಿಷರು ಈ ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠರನ್ನ ಸಂಪೂರ್ಣವಾಗಿ ಸದೆಬಡಿದ್ದಾರೆ. ಯಾವಾಗ ಮರಾಠ ನಾಯಕರನ್ನ ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಸೋಲಿಸ್ತಾ ಹೋದ್ರು, ಅದರ ಜೊತೆಗೆ ಎರಡನೇ ಬಾಜಿರಾವ್ ಕೂಡ ಸಂಕಟಕ್ಕೆ ಸಿಲುಕ್ತಾನೆ. ಎಲ್ಲಿವರೆಗೂ ಕೂಡ ಬ್ರಿಟಿಷರ ಈ ಒಂದು ಕಪಿಮುಷ್ಟಿಯಲ್ಲಿಯೇ ಇರಬೇಕು ಎನ್ನುವಂಥದ್ದನ್ನ ನೋಡ್ತಾ ಹೋಗ್ತಾನೆ. ಅದರಿಂದ ಹೊರಬರೋದಕ್ಕೆ ಅವನಿಸ್ತಾ ಇರ್ತಾನೆ. ಹಾಗಾಗಿನೇ ಮರಾಠ ನಾಯಕರ ಒಂದು ಸೋಲು, ಎರಡನೇ ಬಾಜಿರಾವನ ಒಂದು ಹೋರಾಟ, ಇದಕ್ಕೆ ಪ್ರಮುಖ ಕಾರಣೀಭೂತವಾಗಿ ನಾವು ನೋಡಬಹುದಾಗಿರ್ತಕ್ಕಂಥ ಅಂಶಗಳು. ಮರಾಠ ನಾಯಕರುಗಳು ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಸೋತಿದ್ದರ ಒಂದು ಪ್ರತ್ಯೇಕವಾಗಿ ಬ್ರಿಟಿಷರನ್ನ ಸೋಲಿಸೋದಕ್ಕೆ ಅವನಿಸ್ತಾ ಇರ್ತಾರೆ. ಜೊತೆಗೆ ಎರಡನೇ ಬಾಜಿರಾವ್ ಕೂಡ ತಮ್ಮ ಕಪಿಮುಷ್ಟಿಯಿಂದ, ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆ ಹೊಂದೋದಕ್ಕೋಸ್ಕರ ಅವನಿಸ್ತಾ ಇರ್ತಾನೆ. ಹೀಗಾಗಿನೇ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಹೋದಾಗ ಎರಡನೇ ಬಾಜಿರಾವ್ ಬ್ರಿಟಿಷರ ಮೇಲೆ ದಂಗೆ ಎದ್ದು ಬ್ರಿಟಿಷರ ಪ್ರಮುಖ ರೆಸಿಡೆನ್ಸಿ ಆಗಿದ್ದಂತಹ ಪೂನಾ ರೆಸಿಡೆನ್ಸಿಯನ್ನು 1817ರಲ್ಲಿ ಬ್ರಿಟಿಷರ ಪೂನಾ ರೆಸಿಡೆನ್ಸಿಗಳ ಮೇಲೆ ದಾಳಿಯನ್ನು ನಡೆಸ್ತಾನೆ ಎರಡನೇ ಬಾಜಿರಾವ್. ಆದರೆ ಈ ಒಂದು ಸಂದರ್ಭದಲ್ಲಿ ಇವನಿಗೆ ಸಹಾಯವನ್ನು ಕೂಡ ನೀಡಲಾಗುತ್ತೆ. ಯಾರು? ಅಪ್ಪಾ ಸಾಹೇಬ್ ಮತ್ತು ಮಲಾರಾವ್ ಹೋಳ್ಕರ್ ಎನ್ನುವಂಥದ್ದು. ಅಪ್ಪಾ ಸಾಹೇಬ್ ಮಲಾರಾವ್ ಹೋಳ್ಕರ್ ಇತರೆ ಮನೆತನದ ನಾಯಕರು ಕೂಡ ಈ ಒಂದು ಎರಡನೇ ಬಾಜಿರಾವ್ಗೆ ಸಹಾಯವನ್ನ ನೀಡ್ತಾರೆ. ಈ ಮೂಲಕವಾಗಿ ಬ್ರಿಟಿಷರ ಮೇಲೆ ಇವರು ದಾಳಿಯನ್ನ ನಡೆಸುವಂಥದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಆದರೆ ಈ ಒಂದು ಹೋರಾಟದಲ್ಲಿ ಇವರು ಹಿಂದೆ ಉಳಿತಾರೆ. ಸೋಲನ್ನು ಅನುಭವಿಸಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯವಾಗಿ ಬರುತ್ತದೆ. ಇದರಿಂದ ಕುಪಿತಗೊಂಡಂತಹ ಬ್ರಿಟಿಷರು
ಅಂತಿಮವಾಗಿರುವಂತಹ ರೀತಿಯಲ್ಲಿ 1817ರಿಂದ 1818ರವರೆಗೂ ಕೂಡ ಈ ಒಂದು ಮರಾಠ ನಾಯಕರ ಮೇಲೆ ಅನೇಕ ದಾಳಿಗಳನ್ನು ನಡೆಸ್ತಾ ಹೋಗ್ತಾರೆ. ಅಂತಿಮವಾಗಿ ಈ ಎರಡನೇ ಬಾಜಿರಾವ್ ಮೇಲೆ 1818ರ ಸುಮಾರಿನಲ್ಲಿ ನೋಡ್ತಾ ಹೋದಾಗ ಪ್ರಮುಖವಾಗಿರ್ತಕ್ಕಂಥ ಯುದ್ಧಗಳು ಕೋರೆಗಾಂವ್ ಹಾಗೂ ಅಸ್ಟಿಗಳಲ್ಲಿ, ಕೋರೆಗಾಂವ್ ಮತ್ತು ಅಸ್ಟಿ ಯುದ್ಧಗಳಲ್ಲಿ ಎರಡನೇ ಬಾಜಿರಾವ್ರನ್ನ ಬ್ರಿಟಿಷ್ ಸೇನೆ ಹಲವಾರು ಯುದ್ಧಗಳಲ್ಲಿ ಸಂಪೂರ್ಣವಾಗಿ ಸೋಲಿಸುತ್ತೆ. ಹಾಗಾಗಿ ಈ ಒಂದು ಯುದ್ಧದ ಮುಖಾಂತರವಾಗಿ ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠರು ಸೋತು ಶರಣಾಗತರಾಗಬೇಕಾಗಿರ್ತಕ್ಕಂಥದ್ದು ಬರುತ್ತೆ. ಇದರ ಪರಿಣಾಮವಾಗಿ ನಾವು ನೋಡ್ತಾ ಹೋದಾಗ, ಆಂಗ್ಲೋ ಮರಾಠದ ಪರಿಣಾಮವಾಗಿ ನಾವು ನೋಡ್ತಾ ಹೋದಾಗ ಪೇಶ್ವೆಯ ಪದವಿಯನ್ನೇ ರದ್ದುಗೊಳಿಸಲಾಗುತ್ತೆ. ಬ್ರಿಟಿಷರು ಪೇಶ್ವೆ ಪದವಿಯನ್ನೇ ರದ್ದುಗೊಳಿಸಲಾಗಿದೆ. ಅದಾದ ನಂತರದಲ್ಲಿ ಪೇಶ್ವೆ ಆಗಿದ್ದಂಥ ಎರಡನೇ ಬಾಜಿರಾವ್ನಿಗೆ ವಿಶ್ರಾಂತಿ ವೇತನವನ್ನ ನೀಡಲಾಗುತ್ತೆ. ಇನ್ನು ಮುಂದುವರೆದಾಗೆ ಶಿವಾಜಿಯ ವಂಶಸ್ಥನಾಗಿದ್ದಂತಹ ಪ್ರತಾಪ ಸಿಂಹನು ಸತಾರಾದಲ್ಲಿ ಅವನನ್ನ ಪ್ರತಿಷ್ಠಾಪಿಸುವುದರ ಮೂಲಕವಾಗಿ ಈ ಒಂದು ಪ್ರತಾಪ್ ಸಿಂಹನ ಮರಾಠರ ಸಾಂಪ್ರದಾಯಿಕ ಮುಖಂಡ ಅಂತೇಳಿ ನೇಮಕ ಮಾಡುವುದರ ಮುಖಾಂತರವಾಗಿ ಮರಾಠರ ಎಲ್ಲ ಪ್ರದೇಶಗಳನ್ನು ಕೂಡ ಬ್ರಿಟಿಷರು ವಶಪಡಿಸಿಕೊಳ್ಳುವುದರ ಮೂಲಕ 1818ರ ವೇಳೆಗೆ ಮರಾಠ ಪ್ರಾಂತ್ಯವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಇಷ್ಟು ಮೂರು ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ನಾವು ನೋಡ್ತಾ ಹೋಗುವುದಾದ್ರೆ, ಆಂಗ್ಲೋ ಸಿಖ್ ಯುದ್ಧಗಳು ಈ ಒಂದು ಅವಧಿಯಲ್ಲಿ ನೋಡ್ತಾ ಹೋದಾಗ 1818ರಲ್ಲಿ ಮರಾಠ ಪ್ರಾಂತ್ಯ ಬ್ರಿಟಿಷರ ವಶವಾದ ನಂತರದಲ್ಲಿ ನಿರಂತರವಾಗಿರುವಂತಹ ರೀತಿಯಲ್ಲಿ ಬ್ರಿಟಿಷರು 1857ರವರೆಗೂ ಕೂಡ ಬ್ರಿಟಿಷರ ವಿರುದ್ಧ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆಯುವವರೆಗೂ ಕೂಡ ಹಲವಾರು ರೀತಿಯಲ್ಲಿ ಇವರು ಒಂದು ಆಡಳಿತವನ್ನು ಕ್ರೋಢೀಕರಣ ಮಾಡ್ಕೊಳ್ತಾ ಹೋದ್ರು. ಅನೇಕ ಪ್ರಾಂತ್ಯಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಹೋದ್ರು. ಆ ಒಂದು ಕ್ರೋಢೀಕರಣದಲ್ಲಿ ಆಂಗ್ಲೋ ಸಿಖ್ ಯುದ್ಧಗಳನ್ನು ಕೂಡ ಪ್ರಮುಖವಾಗಿರುವಂಥದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಪಂಜಾಬ್ ಆಗಿರ್ಬೋದು, ಸಿಂಧ್ ಪ್ರಾಂತ್ಯ ಆಗಿರ್ಬೋದು, ಔದ್ ಪ್ರಾಂತ್ಯ ಆಗಿರ್ಬೋದು, ಹೀಗೆ ಅನೇಕ ಪ್ರದೇಶಗಳು ಈ ಅವಧಿಯಲ್ಲಿ ಬ್ರಿಟಿಷರ ವಶವಾಗಲ್ಪಡ್ತವೆ. ಅದರಲ್ಲಿ ನಾವು ಆಂಗ್ಲೋ ಸಿಖ್ ಯುದ್ಧಗಳನ್ನ ಪ್ರಮುಖವಾಗಿ ಗುರುತಿಸಬಹುದಾಗಿದೆ. ಸಿಖ್ ಪಂಜಾಬ್ ಪ್ರಾಂತ್ಯವಾಗಿರುವಂಥದ್ದು, ಅಲ್ಲಿ ಸಿಖ್ಖರ ಒಂದು ಆಳ್ವಿಕೆ ಇರುವುದಕ್ಕಾಗಿ ನಾವು ನೋಡ್ತಾ ಹೋಗ್ತಿದ್ವಿ. ಇಲ್ಲಿ ಪ್ರಮುಖ ಸಿಖ್ ದೊರೆಯಾಗಿ ನಾವು ನೋಡುವಂಥದ್ದು ರಣಜಿತ್ ಸಿಂಗ್ ಎನ್ನುವಂಥದ್ದು. ಅವರು 1839ರಲ್ಲಿ ರಣಜಿತ್ ಸಿಂಗ್, ಶ್ರೇಷ್ಠ ದೊರೆಯಾದಂತಹ ರಣಜಿತ್ ಸಿಂಗ್ ಮರಣವನ್ನಾಗುತ್ತಾನೆ. ರಣಜಿತ್ ಸಿಂಗ್ ಪಂಜಾಬಿನ ಒಬ್ಬ ಶ್ರೇಷ್ಠ ಸಿಖ್ ದೊರೆಯಾಗಿರ್ತಕ್ಕಂಥನಾಗಿದ್ದ. ಬ್ರಿಟಿಷರೊಂದಿಗೆ ಸ್ನೇಹಪೂರ್ವಕವಾಗಿಯೇ ಇದ್ದು ಅವರೊಂದಿಗೆ ಯಾವುದೇ ಯುದ್ಧವನ್ನು ಪಾಲ್ಗೊಳ್ಳದೆ ಮುಂದುವರೆದಿರ್ತಕ್ಕಂಥ ದೊರೆಯಾಗಿ ನಾವು ರಣಜಿತ್ ಸಿಂಗ್ನನ್ನ ನಾವು ನೋಡ್ತಾ ಹೋಗಬಹುದಾಗಿದೆ. ಈ ರಣಜಿತ್ ಸಿಂಗ್ ಬ್ರಿಟಿಷರೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ರು. ಯಾವ ಒಪ್ಪಂದ? 1809 ನಿರಂತರ ಮೈತ್ರಿ ಒಪ್ಪಂದ. ರಣಜಿತ್ ಸಿಂಗ್ ಈ ನಿರಂತರ ಮೈತ್ರಿ ಒಪ್ಪಂದವನ್ನು ಬ್ರಿಟಿಷರೊಂದಿಗೆ ಮಾಡಿಕೊಂಡಿದ್ದ. ಈ ನಿರಂತರ ಮೈತ್ರಿ ಒಪ್ಪಂದದ ಪ್ರಕಾರವಾಗಿ ಯಾವುದೇ ಕಾರಣಕ್ಕೂ ಪಂಜಾಬಿನ ಮೇಲೆ ಬ್ರಿಟಿಷರು ದಾಳಿ ನಡೆಸುವಂತಿಲ್ಲ. ಉತ್ತಮ ಸ್ನೇಹಪೂರ್ವವಾಗಿದ್ದ ಸಂಬಂಧವನ್ನೇ ನಾವು ನಿರಂತರವಾಗಿ ಕಾಪಾಡಿಕೊಳ್ಳೋಣ ಅಂತೇಳಿ ಆಗಿತ್ತು. ಆದರೆ ರಣಜಿತ್ ಸಿಂಗ್ನ ನಂತರದಲ್ಲಿ ಬಂದಂತಹ ಮೊಮ್ಮಗನಾಗಿದ್ದಂತಹ ದುಲೀಪ್ ಸಿಂಗ್, ನೆನಪಿರ್ಬೋದು, ದುಲೀಪ್ ಸಿಂಗ್ ಕೊಹಿನೂರು ವಜ್ರವನ್ನು ಬ್ರಿಟಿಷ್ ರಾಣಿಗೆ ಕೊಡುಗೆಯಾಗಿ ನೀಡಿರುವಂಥದ್ದಿದೆ. ಇವತ್ತಿಗೂ ಕೂಡ ಬ್ರಿಟಿಷ್ ರಾಣಿಯ ಕಿರೀಟದಲ್ಲಿರುವಂಥದ್ದಾಗಿ ನಾವು ನೋಡಬಹುದು. ಆ
ದುಲೀಪ್ ಸಿಂಗ್ ಆಳ್ವಿಕೆಯಲ್ಲಿ ಬರ್ತಾನೆ. ಆ ದುಲೀಪ್ ಸಿಂಗನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವನು ಲಾಲ್ ಸಿಂಗ್ ಎನ್ನುವಂಥವರು ಅವರು ಖಾಲ್ಸಾ ಸೈನ್ಯದ ಮುಖಾಂತರವಾಗಿಯೇ ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ನಿರಂತರ ಮೈತ್ರಿ ಒಪ್ಪಂದವನ್ನ 1809 ಮಾಡಿಕೊಂಡಿರುವಂತ ಈ ಒಪ್ಪಂದವನ್ನು ಬ್ರಿಟಿಷರು ಮುರಿದು ಪಂಜಾಬಿನ ಮೇಲೆ ದಾಳಿಯನ್ನು ನಡೆಸ್ತಾರೆ. ಸರಿಸುಮಾರು 1845 ಡಿಸೆಂಬರ್ 1845 ಡಿಸೆಂಬರ್ ತಿಂಗಳಲ್ಲಿ ಬ್ರಿಟಿಷರು ಪಂಜಾಬಿನ ಮೇಲೆ ದಾಳಿ ನಡೆಸ್ತಾರೆ. ದುಲೀಪ್ ಸಿಂಗ್ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಈ ಸಂದರ್ಭದ ದಾಳಿಯಲ್ಲಿ ಹಿಂದೂ, ಮುಸ್ಲಿಂ, ಸಿಖ್ಖರೆಲ್ಲರೂ ತಮ್ಮ ಧಾರ್ಮಿಕ ಮನೋಭಾವನೆಗಳನ್ನು ತೊರೆದು ಒಂದಾಗಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನ ನಡೆಸ್ತಾ ಹೋಗ್ತಾರೆ. ಆದರೆ ಈ ರೀತಿಯಾಗಿರ್ತಕ್ಕಂಥ ಹೋರಾಟದಲ್ಲಿ ಅಂತಿಮವಾಗಿ ಬ್ರಿಟಿಷರು ಗೆಲುವನ್ನು ಸಾಧಿಸ್ತಾ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಈ ಪಂಜಾಬ್ನ ಪ್ರಾಂತದಲ್ಲಿದ್ದಂಥ ಕೆಲವೊಂದು ಪಿತೂರಿಗಳಿಂದಾಗಿ, ಕೆಲವೊಂದು ದೇಶದ್ರೋಹಿ ವ್ಯಕ್ತಿಗಳಿಂದಾಗಿ ಬ್ರಿಟಿಷರ ಗೆಲುವನ್ನು ಸಾಧಿಸೋದಕ್ಕೆ ಅನುಕೂಲವಾಗುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಅಂತಿಮವಾಗಿ 1846ರ ಅವಮಾನಕರವಾಗಿರ್ತಕ್ಕಂಥ ಲಾಹೋರ್ ಒಪ್ಪಂದ, ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗುತ್ತೆ. ಪಂಜಾಬ್ನ ಸೇನೆ ಈ ಒಂದು ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕುವುದರ ಮುಖಾಂತರವಾಗಿ ಸೋಲನ್ನು ಒಪ್ಕೊಳ್ತಾರೆ. ಅವಮಾನಕರವಾಗಿರ್ತಕ್ಕಂಥ ಅಂಶಗಳನ್ನ ಪಂಜಾಬಿನ ಮೇಲೆ, ಸಿಖ್ಖರ ಮೇಲೆ ಹೇರಲಾಗುತ್ತೆ. ಇದರ ಮುಖಾಂತರವಾಗಿ ಅಲ್ಲಿಂದ ಪಂಜಾಬ್ ಬ್ರಿಟಿಷ್ ರೆಸಿಡೆಂಟರ ನೇರ ನಿಯಂತ್ರಣ ಆಳ್ವಿಕೆಗೆ ಒಳಪಟ್ಟಂತೆ ಆಗುತ್ತೆ. ಇದನ್ನೇ ನಾವು ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ಅಂತ ಹೇಳಿ ಕರೀತಾ ಹೋಗ್ತೀವಿ. 1846 ಕೊನೆಗೊಂಡಿರ್ತಕ್ಕಂಥದ್ದಾಗಿ ನೋಡ್ಬೋದು. ಆದರೆ ಇಲ್ಲಿಗೆ ಮುಗಿತಾ ಇಲ್ಲ, ಮುಂದುವರೆದಾಗೆ 1848ರಲ್ಲಿ 1848ರವರೆಗೆ ಬ್ರಿಟಿಷರು ಪಂಜಾಬಿನ ಮೇಲೆ ನೇರ ನಿಯಂತ್ರಣವನ್ನು ಹೇರೋದಕ್ಕೆ ಬರ್ತಾರೆ. ಅಂದ್ರೆ ಪಂಜಾಬನ್ನ ತಮ್ಮ ನೇರ ಆಳ್ವಿಕೆಗೆ ಒಳಪಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಸಿಖ್ ಸಂಸ್ಥಾನವನ್ನೇ ಅಳಿಸಿ ಹಾಕುವುದಕ್ಕೋಸ್ಕರ ಪ್ರಯತ್ನಗಳನ್ನ ನಡೆಸ್ತಾ ಹೋಗ್ತಾರೆ. ಹೀಗೆ ಬಂದಂತಹ ನೇರ ನಿಯಂತ್ರಣದ ಒಂದು ಪ್ರಕ್ರಿಯೆಯನ್ನ ವಿರೋಧಿಸಿ ಪಂಜಾಬಿನಲ್ಲಿ ಪ್ರಮುಖ ನಾಯಕರು ದಂಗೆ ಹೇಳ್ತಾರೆ. ಅಂತ ನಾಯಕರಾಗಿ ನಾವು ನೋಡ್ತಾ ಹೋಗುವಂಥದ್ದು ಚಟ್ಟಾರ್ ಸಿಂಗ್, ಅಟ್ಟಾರಿವಾಲ್ ಎನ್ನುವಂಥವರು. ಇವರು ಲಾಹೋರ್, ಅದೇ ರೀತಿ ಮೂಲ್ ರಾಜ್, ಪ್ರಮುಖವಾಗಿರುವಂತಹ ಮೂಲ್ ರಾಜ್ ಎನ್ನುವಂಥವರು ಮುಲ್ತಾನ್ನಲ್ಲಿ, ಹೀಗೆ ಲಾಹೋರ್ನಲ್ಲಿ ಚಟ್ಟಾರ್ ಸಿಂಗ್ ಅಟ್ಟಾರಿವಾಲ, ಅದೇ ರೀತಿಯಲ್ಲಿ ಮೂಲ್ ರಾಜ್ ಮುಲ್ತಾನ್ನಲ್ಲಿ ಪ್ರಮುಖ ಪಂಜಾಬಿನ ನಾಯಕರುಗಳಾಗಿ ಗುರುತಿಸಿಕೊಂಡು ಬ್ರಿಟಿಷರ ವಿರುದ್ಧವಾಗಿ ದಂಗೆ ಹೇಳ್ತಾರೆ, ಹೋರಾಟಕ್ಕೆ ನಿಲ್ತಾರೆ. ನಿರಂತರವಾಗಿರುವಂತಹ ರೀತಿಯಲ್ಲಿ ಹೋರಾಟಗಳು ನಡೆಯುತ್ತೆ. ಆದರೆ ಈ ಒಂದು ಹೋರಾಟದಲ್ಲಿ ಪಂಜಾಬಿನ ಈ ನಾಯಕರು ಸೋಲನ್ನು ಅನುಭವಿಸ್ತಾರೆ. ಈ ಒಂದು ಅವಧಿಯ ವೇಳೆ 1848ರ ವೇಳೆಗೆ ಪಂಜಾಬ್ ಕೂಡ ಬ್ರಿಟಿಷರ ಆಳ್ವಿಕೆಗೆ ಒಳಪಡುತ್ತೆ. ಪಂಜಾಬ್ ಬ್ರಿಟಿಷರ ಆಳ್ವಿಕೆಗೆ ಒಳಪಡುತ್ತೆ. ಇದನ್ನೇ ಎರಡನೇ ಆಂಗ್ಲೋ ಸಿಖ್ ಯುದ್ಧ ಅಂತೇಳಿ ನಾವು ಕರೀತಾ ಹೋಗ್ತೀವಿ. ಹೀಗೆ ಈ ಒಂದು ಅವಧಿಯಲ್ಲಿ ನಡೆದಂತಹ ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ಹಾಗೂ ಈ ಅವಧಿಯಲ್ಲಿ ನಡೆಸಿರ್ತಕ್ಕಂಥ ಎರಡನೇ ಆಂಗ್ಲೋ ಸಿಖ್ ಯುದ್ಧಗಳ ಮುಖಾಂತರವಾಗಿ ಪಂಜಾಬ್ನ ಸಿಖ್ ಪ್ರಾಂತ್ಯ ಬ್ರಿಟಿಷರ ಹಿಡಿತಕ್ಕೆ ಒಳಪಟ್ಟಂತಾಗುತ್ತೆ. ಈ ವೇಳೆಗೆ ಭಾರತದಲ್ಲಿದ್ದಂತಹ ಅತ್ಯಂತ ಹೆಚ್ಚು ಪ್ರದೇಶಗಳು, ಅನೇಕ ಭೂಪ್ರದೇಶಗಳು ಬ್ರಿಟಿಷರ ಹಿಡಿತಕ್ಕೆ ಒಳಪಟ್ಟಂತಾಗಿತ್ತು. ಅತ್ಯಂತ ಹೆಚ್ಚು ಅನ್ನೋದಕ್ಕಿಂತ ಎಲ್ಲ ಪ್ರದೇಶಗಳು ಕೂಡ ಪ್ರಮುಖವಾದಂತಹ ಬ್ರಿಟಿಷರ ನಿಯಂತ್ರಣ
ನಿಯಂತ್ರಣಕ್ಕೆ ಒಳಪಟ್ಟಿದ್ದು ಅಂತೇಳಿ ಹೇಳ್ಬೋದಾಗಿದೆ. ಇನ್ನು ಮುಂದುವರೆದಾಗಿ ನಾವು ನೋಡ್ತಾ ಹೋಗುವಂಥದ್ದು ಲಾರ್ಡ್ ಡಾಲ್ಹೌಸಿ ಜಾರಿಗೊಳಿಸಿದಂಥ ಒಂದು ಪ್ರಮುಖ ನೀತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ನಾವು ನೋಡ್ತಾ ಹೋಗಬಹುದಾಗಿದೆ. ಲಾರ್ಡ್ ಡಾಲ್ಹೌಸಿ 1848ಕ್ಕೆ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಆಗಮಿಸುವಂತದ್ದಿದೆ. ಆ ಅವಧಿ ನಾವು ನೋಡ್ತಾ ಹೋದಾಗ ಪಂಜಾಬನ್ನ ಭಾರತದ ಒಂದು ಪ್ರಮುಖ ಪ್ರಾಂತ್ಯವಾಗಿರುವುದನ್ನ ಬ್ರಿಟಿಷರ ಆಳ್ವಿಕೆಗೆ ಒಳಪಡಿಸಿಕೊಂಡು ಅಂತಿಮವಾದಂತಹ ಒಂದು ವಿಸ್ತರಣಾ ನೀತಿಯನ್ನು ಜಾರಿಗೊಳಿಸ್ತಾರೆ. ಅದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಏನಿದರ ಆಶಯ, ಏನಿದರ ಅರ್ಥ ನೋಡಿ. ಯಾವುದೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರುವುದಿಲ್ಲ. ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ಪಡೆದಿದ್ದ ಅಥವಾ ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿಲ್ಲ ಎನ್ನುವಂಥದ್ದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಡಾಲ್ಹೌಸಿಗೆ ಮುಂಚೆನೆ ತಿಳಿದಿತ್ತು, ಅನೇಕ ಸಂಸ್ಥಾನಗಳ ಈ ಒಂದು ನಾಯಕರುಗಳಿಗೆ ಸ್ವಂತ ಮಕ್ಕಳಿರಲಿಲ್ಲ, ದತ್ತು ಪಡೆದಿರುತ್ತಾರೆ. ಹಾಗಾಗಿ ಸುಲಭವಾಗಿ ಪ್ರದೇಶ ವಶಪಡಿಸಿಕೋಬೇಕು ಅಂದರೆ ಈ ಥರ ಒಂದು ನೀತಿ ಅತಿ ಅನಿವಾರ್ಯವಾಗಿ ಬೇಕಾಗಿತ್ತು. ಇದರ ಪ್ರಕಾರವಾಗಿ ಸತಾರಾ, ಜೈಪುರ್, ಉದಯ್ಪುರ್, ಝಾನ್ಸಿ, ನಾಗಪುರ ಹೀಗೆ ಮುಂತಾದ ಪ್ರದೇಶಗಳು ಬ್ರಿಟಿಷರ ವಶವಾಗುವುದಕ್ಕೆ ಅವಕಾಶವಾಗಲ್ಪಡುತ್ತೆ. ಹಾಗಾಗಿನೇ ಇವರು ಲಾರ್ಡ್ ಡಾಲ್ಹೌಸಿ ಈ ಒಂದು ನೀತಿಯನ್ನ ಜಾರಿಗೊಳಿಸುವುದರ ಮುಖಾಂತರವಾಗಿ ಭಾರತದಲ್ಲಿ ಅನೇಕ ಪ್ರದೇಶಗಳನ್ನ ಬ್ರಿಟಿಷರ ವಶಪಡಿಸಿಕೊಳ್ಳೋದಕ್ಕೆ ಅವಕಾಶವಾಗಲ್ಪಡುತ್ತೆ. ಹೀಗೆ ಈ ಒಂದು ಅವಧಿಯ ವೇಳೆಗೆ ಅನೇಕ ಪ್ರದೇಶವು ವಶವಾಗಲ್ಪಟ್ಟಿದ್ದು ಮುಂದುವರೆದಾಗಿ ಭಾರತೀಯರ ಒಂದು ಕೋಪ ಮಡುಗಟ್ಟಿಲ್ಪಟ್ಟಿತ್ತು. ಆ ಕೋಪ ಒಡೆದು ಭಾರತದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆಯಲಿಕ್ಕೆ ಅವಕಾಶಗಳು ಆಗ್ತಾ ಹೋದವು ಅಂತೇಳಿ ನಾವು ನೋಡಬಹುದು. ಹೀಗೆ ಈ ಒಂದು ಅಧ್ಯಾಯದಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಹಾಗೆಯೇ ಬ್ರಿಟಿಷರ ವಿಸ್ತರಣಾ ನೀತಿಗಳಾಗಿರ್ತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿನ ನೀತಿಗಳನ್ನ ನಾವು ತಿಳ್ಕೋಬಹುದಾಗಿದೆ. ಇನ್ನು ಅಂತಿಮವಾಗಿರುವಂತಹ ರೀತಿಯಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದಂತೆ ಗೃಹಪಾಠವನ್ನು ನೀವು ಪಡ್ಕೊಳ್ಳಬೇಕಾಗಿದೆ. ಗೃಹಪಾಠವನ್ನ ಪಡ್ಕೊಳ್ಳಿ. ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವನ್ನು ತಿಳಿಸಿ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಪಟ್ಟಿ ಮಾಡಿ. ನಂತರದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಜಾರಿಗೆ ತಂದವರು ಯಾರು, ಆ ನೀತಿಗೆ ಒಳಪಟ್ಟ ದೇಶೀಯ ಸಂಸ್ಥಾನಗಳನ್ನು ಹೆಸರಿಸಿ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಬರೆದುಕೊಳ್ಳಿ. ಇದಕ್ಕೆ ಉತ್ತರಗಳನ್ನು ಬರೆದು ನೀವು
ನಿಮ್ಮ ಒಂದು ಶಿಕ್ಷಕರಿಗೆ ತೋರಿಸುವಂಥದ್ದಾಗುತ್ತೆ. ಇಲ್ಲಿವರೆಗೂ ಕೂಡ ಈ ಅಧ್ಯಾಯ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತಾ ಹೋಗ್ತೀನಿ ಮಕ್ಕಳೇ. ಈ ಒಂದು ಪ್ರಶ್ನೆಗಳನ್ನ ನೀವು ಬರೆದಿಟ್ಟುಕೊಳ್ಳಿ. ಜೊತೆಗೆ ನೀವು ಬೇಕಾದರೆ ಅನೇಕ ಪ್ರಶ್ನೆಗಳನ್ನ ಇದರಲ್ಲಿ ತೆಗೆದು ಉತ್ತರಿಸೋದಕ್ಕೆ ಅವಕಾಶ ಇರುವಂಥದ್ದಿದೆ. ಸರಿಯಾಗಿ ಈ ಪ್ರಶ್ನೆಗಳನ್ನ ನೀವು ಬರೆದಿಟ್ಕೊಳ್ಬೇಕಾಗತ್ತೆ. ಇಟ್ಕೊಳ್ತೀರಲ್ವಾ? ಜೊತೆಗೆ ಬೇಕಾದರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ದೇಶೀಯ ಸಂಸ್ಥಾನಗಳನ್ನು ಪಟ್ಟಿ ಮಾಡಿ ಈ ಪ್ರಶ್ನೆಯನ್ನು ಕೂಡ ನೀವು ಬರೆದುಕೊಂಡು ಉತ್ತರವನ್ನು ಬರೀಬಹುದಾಗಿದೆ. ಇಲ್ಲಿವರೆಗೂ ಕೂಡ ಈ ಒಂದು ಅಧ್ಯಾಯ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮಕ್ಕಳೇ.